ಟಾಸ್ಕ್. ಸೊ ಅದಕ್ಕೆ ಆರ್ಡರ್ ಮಾಡಿದ್ದೀನಿ. ಸಹಾಟ್. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಐ ಆಮ್ ಬ್ಯಾಕ್ ವಿತ್ H&M ಹಾಲ್. ಏನು ಆರ್ಡರ್ ಮಾಡಿದ್ದೀನಿ ಅಂತ ನೋಡೋಣ. ಹಾಗೆ ಮೈ ಗಾಡ್, ಈ ಸಲ ಎಕ್ಸ್ಟ್ರೀಮಾಗಿ ಆರ್ಡರ್ ಮಾಡಿದ್ದೀನಿ. ನೋಡೋಣ ಬನ್ನಿ. ಇದನ್ನು ಓಪನ್ ಮಾಡೋದೇ ಬಿಗ್ ಟಾಸ್ಕ್. ನನ್ನ ಹತ್ರ ಕಟ್ಟರ್ ಇತ್ತು, ಅದೆಲ್ಲಿ ಇಟ್ಟಿದ್ದೀನಿ ಅಂತ ನೆನಪಿಲ್ಲ. ಆದರೆ ಬಾಕ್ಸ್ನ ಹೆಂಗೆ ಕಟ್ ಮಾಡೋದು ಇದರಲ್ಲಿ ಅಂತ ಟಾಸ್ಕ್. ಬಾಕ್ಸ್ನ ಓಪನ್ ಮಾಡೋ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರಲ್ಲ. ಜೀನ್ಸ್ ಪ್ಯಾಂಟ್. ಸೊ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಪ್ಯಾಂಟ್ ಎಲ್ಲ ಸೊ ಒಂದು ಸ್ವಲ್ಪ ಸೈಡಿಗೆ ಇರೋಣ, ಒಂದೊಂದೇ ತೆಗಿಯೋಣ. ಸೊ ಫಸ್ಟ್ ಪ್ಯಾಂಟಿಗೆ ಹೋಗ್ತಿದ್ದೀನಿ. ಇನ್ನೊಂದು ಏನು ಗೊತ್ತಾಗ, ನಾನಿದು ಕಂಪ್ಲೀಟಾಗಿ ಪ್ಯಾಂಟ್ಸೇ ಆರ್ಡರ್ ಮಾಡೋಣ ಅಂತ ಇದ್ದೆ. ಬಿಕಾಸ್ ನಾವು ಓದ್ಸಲ ಹೇಳಿದೆ, ಕಮೆಂಟಲ್ಲಿ ಹೇಳಿ H&M ಪ್ಯಾಂಟ್ಸ್ ಏನಾದರೂ ಆರ್ಡ್ರ್ ಮಾಡಬೇಕಾ ಅಂತ. ಲಿಟ್ರಲಿ ಟ್ರೈ ಮಾಡಿದೆ ವೆಬ್ಸೈಟಿಗೆ ಹೋಗಿ, ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಮತ್ತು ಇನ್ನೊಂದು ಪ್ಯಾಂಟ್ಸಲ್ಲಿ, ಜೀನ್ಸ್ ಪ್ಯಾಂಟ್ಸಲ್ಲಿ ಮತ್ತು ಎಲ್ಲ ಔಟ್ ಆಫ್ ಸ್ಟಾಕ್. ಸೊ ನನಗೆ ಇದು ಒಂದೇ ಒಂದು ಸಿಕ್ತು. ಸೊ ಅದಕ್ಕೆ ಆರ್ಡರ್ ಮಾಡಿದ್ದೀನಿ. ಹೋದ್ಸಲಿ ಮಾಡಿದ್ನಲ್ಲ ಅದಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್. ಪಕ್ಕಾ ಆಗುತ್ತೆ, ಐ ಆಮ್ ಶ್ಯೂರ್. ಏಕೆ ಅಂದರೆ ನನಗೆ ಕಾನ್ಫಿಡೆಂಟ್ ಇದೆ. ಹಾಗೆ ಇನ್ನೊಂದು ಏನು ಗೊತ್ತಾಗ, ಇದ್ರ ಸೈಜ್ ಹೇಳ್ಬಿಡ್ತೀನಿ. ನೀವು ಯೂಶ್ವಲಿ ಕೇಳ್ತಾ ಇರ್ತೀರ ನನಗೆ. ಸೊ ಇದ್ರ ಸೈಜ್ ಬಂದು 32 ಐ ವೇಸ್ಟ್. ಸೊ ಹ್ಯಾಪಿ. ಹಾಕಿ ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ. ಟೂ ಗುಡ್ ಅಲ್ಲ. ಫಸ್ಟ್ ಆರ್ಡ್ರ್ ಮಾಡಿದ್ಮೇಲೆ ಜಾಸ್ತಿ ವೈಟ್ ಜಾಸ್ತಿ ಇತ್ತು. ಸೊ ನೋಡೋಣ ಇದು ಹೇಗೆ ಕಾಣುತ್ತೆ ಅಂತ ಬನ್ನಿ. ಗೈಸ್, ನಾನು ಬರೀ ಐ ವೇಸ್ಟ್ ಸೈಜ್ ಮಾತ್ರ ನೋಡ್ಬಿಟ್ಟು ಬುಕ್ ಮಾಡಿದ್ದೀನಿ. ಸಾರಿ, ಹಿಂದೆ ಹೋಗ್ತೀನಿ ನೋಡಿ. ಸೈಜ್ ಪರ್ಫೆಕ್ಟ್ ಆಗಿದೆ ನೋಡಿ, ನೋ ಡೌಟ್. ಆದರೆ ಲೆಂತ್ ವೈಸ್ ಇಟ್ಸ್ ಟು ಶಾರ್ಟ್. ನನಗೆ ಐಡಿಯಾನೇ ಇರಲಿಲ್ಲ ಇಷ್ಟು ಶಾರ್ಟ್ ಬರುತ್ತೆ ಅಂತ. ನಾನು ರ್ಯಾಂಡಮ್ ಆಗಿ ಸೈಜ್ ನೋಡಿದೆ, ಐ ವೆಸ್ಟ್ ಅಂತ ಇತ್ತು, ನೋಡಿದೆ, ಆರ್ಡ್ರ್ ಮಾಡಿದೆ. ನೋಡಿ, ಸೈಜ್ ವೈಸ್ ಪರ್ಫೆಕ್ಟ್. ಸೊ ಒಂದು ಐ ಇಟ್ಟಿದ್ದೀನಿ, ಯಾವಾಗ ಅವರು ರೀಸ್ಟಾಕ್ ಮಾಡ್ತಾರೋ ಆವಾಗ ಮತ್ತೆ ಆರ್ಡ್ರ್ ಮಾಡ್ತೀನಿ. ಸೊ ನೋ ಪ್ರಾಬ್ಲಮ್. ಆದರೆ ಒಂದು ಸ್ಕರ್ಟ್ಸ್ನ ಆರ್ಡರ್ ಮಾಡಿದ್ದೀನಿ. ಲೆಟ್ಸ್ ಸಿ. ನೆಕ್ಸ್ಟ್ ಸ್ಕರ್ಟಿಗೆ ಹೋಗೋಣ, ಓಕೆನಾ? ಓ ಮೈ ಗಾಡ್, ಇದನ್ನು ಓಪನ್ ಮಾಡೋಣ ಗೈಸ್. ಸ್ಕರ್ಟ್ ಇದು ಟಾಪಾ? ಸ್ಕರ್ಟೇ ಇರ್ಬೋದು. ಓ, ಇದ್ರ ಪ್ರೈಸ್ ಹೇಳಿಲ್ಲ ಅಲ್ಲ, ಸಾರಿ. ಪ್ರೈಸ್ ಹೇಳ್ಬಿಡ್ತೀನಿ ರೀ. ಜೀನ್ಸ್ ಪ್ಯಾಂಟ್ ಎಷ್ಟು ಅಂತ 1800 ಗೈಸ್. ತುಂಬ ಚೆನ್ನಾಗಿದೆ. ಆದರೆ ಮೆಟೀರಿಯಲ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿದೆ, ಕೊಡ್ಬೋದು. ಶಾರ್ಟ್ ಇದೆ ಸ್ವಲ್ಪ. ನೆಕ್ಸ್ಟು ಲೆಂತ್ ಇದು ಮಾಡ್ತೀನಿ. ಬಟ್ ಸೈಜ್ ವೈಸ್ ಪರ್ಫೆಕ್ಟ್, ಕ್ವಾಲಿಟಿ ವೈಸ್ ಪರ್ಫೆಕ್ಟ್, ಶೇಡ್ ವೈಸ್ ಪರ್ಫೆಕ್ಟ್, ಫಿಟ್ಟಾಗಿ ಕೂರುತ್ತೆ. ಹ್ಯಾಪಿ ಫಾರ್ ದ್ಯಾಟ್. ಸೊ ಬನ್ನಿ ಇವಾಗ ಸ್ಕರ್ಟಿಗೆ ಹೋಗೋಣ. ದಿಸ್ ಇಸ್ ನಾಟ್ ಸ್ಕರ್ಟ್, ಟಾಪ್ದು. ಫೈನ್, ಹೋಗಲಿ ಬಿಡಿ. ಸೊ ನೋಡಿ ಹೀಗಿದೆ. ವಾವ್, ಮೆಟೀರಿಯಲ್ ನೋಡಿ, ಫ್ರಂಟ್ ನೋಡಿ ಹೇಗಿದೆ, ಡೀಟೇಲಿಂಗ್ ನೋಡಿ. ನೈಸ್. ಸೊ ಇದು ಜಾಸ್ತಿ ಓವರ್ ಪ್ರೈಸ್ ಕೊಟ್ಬಿಟ್ಟೆ ಅನಿಸ್ತಿದೆ. ಇದ್ರದ್ದು ಪ್ರೈಸ್ ಬಂದು ಐ ಥಿಂಕ್ 2K ಇರ್ಬೋದು. ಇದು ಬಂದು 2K ಗೈಸ್. ಐ ರಿಗ್ರೆಟ್.
ನಾನು ಅಷ್ಟು ಅಬ್ಸರ್ವೇ ಮಾಡಲಿಲ್ಲ. ಇವಾಗ ಪ್ಯಾಂಟ್ ನೋಡೋಕೆ ಹೋದ್ನಲ್ಲ ಅವಾಗ ಗೊತ್ತಾಯಿತು. ಬಟ್ ನೋಡೋಣ, ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ, ಆಮೇಲೆ ವರ್ತಾ ಅಲ್ವಾ ಅಂತ ಹೇಳ್ತೀನಿ. ಗೈಸ್, ಸಗದ್ ಸಗದ್ ಸಗದ್, ಬಿಕಾಸ್ ನೋಡಿ ತುಂಬ ಚೆನ್ನಾಗಿದೆ. ಫುಲ್ ಸ್ಲೀವ್ಸ್ ಗೈಸ್, ಚೆನ್ನಾಗಿದೆ ಅಲ್ಲ. ಇಲ್ಲೆಲ್ಲ ಬಟನ್ಸ್ ಇದೆ ನೋಡಿ. ಆಫೀಸಿಗೆ ಹಾಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ವರ್ತಲ್ಲ ಅಂದ್ಕೊಂಡೆ, ಆದರೆ ಮೆಟೀರಿಯಲ್ ವೈಸ್ ಆಗಲಿ, ಓ ಮೈ ಗಾಡ್, ಫುಲ್ ಡಿಸೈನ್ ನೈಸ್. ಹಿಂದೆ ಹೇಗಿದೆ, ಮುಂದೆ ಹೇಗಿದೆ. ಫುಲ್ ಸ್ಲೀವ್ಸ್ ಇದ್ರೆ ರಿಪೀಟು ಮಾಡ್ಬೋದು. ನೆಕ್ಸ್ಟ್ ಹೋಗೋಣ ಬನ್ನಿ. ಸ್ಕರ್ಟ್ ಇರ್ಬೋದು ಈಗ. ನನಗಂತೂ ಈ ಥರ ಸ್ಕರ್ಟ್ ಬೇಕಿತ್ತು, ಹುಡುಕ್ತಾ ಹತ್ತೆ ನಾನು ಮರಿಯಲ್ಲ. ನೋಡಿ ಹೇಗಿದೆ, ಸೋ ನೈಸ್. ಏನೋ ಹೈಲೈಟ್ ಕೊಡ್ತಿದೆ, ಚೆನ್ನಾಗಿದೆ. ಸೊ ಇದು ನಮಗೆ ಎಷ್ಟು ಬೇಕಷ್ಟು ಟೈಟ್ ಮಾಡ್ಕೊಳ್ಳೋದು, ಈ ಥರ ಹೇಳೋದು, ಹಿಂಗೆ ಟೈಟ್ ಮಾಡೋದು. ನೋಡೋಣ ರೀ, ಹಾಕಿ ನೋಡ್ತೀನಿ ಹೇಗೆ ಕಾಣುತ್ತೆ ಅಂತ. ಚೆನ್ನಾಗಿದೆ. ಇದಕ್ಕೆ ಮ್ಯಾಚ್ ಆಗುತ್ತಾ? ಇದಕ್ಕೆ ಮ್ಯಾಚ್ ಆಗಲ್ಲ. ಬ್ಲ್ಯಾಕ್ ಟಾಪ್ ಇದೆ ನೋಡೋಣ ಇಲ್ಲಿ, ಅದನ್ನು ಹಾಕಿ ನೋಡೋಣ ಎಲ್ಲ. ಇದು ಏನು ಮಾಡಲಿ, ಈ ಟಾಪಿಗೆ ಹೋಗ್ಬಿಡ್ತೀನಿ ಈಗ, ಸ್ಕರ್ಟ್ ಆಮೇಲೆ ಹೋಗೋಣ. ಬಿಕಾಸ್ ಒಂಚೂರು ಔಟ್ಲುಕ್ ಗೊತ್ತಾಗಲಿ ನಿಮಗೆ, ಅದು ಪೇರಪ್ ಮಾಡಿದ್ರೆ ಒಂದು ಚೆನ್ನಾಗಿರೋ ಟಾಪ್ ಮೇಲೆ ಹೇಗೆ ಕಾಣುತ್ತೆ ಅಂತ. ಸೊ ಏನಿದು, ಲುಕ್ ಅಟ್ ದಿಸ್ ಟಾಪ್. ಬೇಸಿಕಾಗಿ ಒಂದು ಬೇಕಿತ್ತು ನನಗೆ, ಆದರೆ ನನಗೆ ಈ ಕಲರಲ್ಲಿ ಬೇಡದಾಗಿತ್ತು, ನನಗೆ ಬ್ರೌನಲ್ಲಿ ಬೇಕಿತ್ತು. ನೋಡಿ ಹೇಗಿದೆ, ಬೇಸಿಕ್ಕಾಗಿದೆ. ಸೊ ಹಾಕಿ ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ. ಅಷ್ಟು ನನಗೆ ಕಾಂಪ್ಲಿಮೆಂಟ್ ಮಾಡ್ತಿಲ್ಲ ಇದು, ಆದರೆ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಐ ಲವ್ಡ್ ಇಟ್ ಬ್ರೋ. ಬ್ಲ್ಯಾಕ್ ಪ್ಯಾಂಟ್ ಮೇಲೆ ಹೋಗುತ್ತೆ ಅನಿಸುತ್ತೆ, ಬಿಕಾಸ್ ನೋಡಿ ಪ್ಲೇನ್ ಅನಿಸ್ತಿದೆ, ಆದರೆ ನೋಡಿ ಎಷ್ಟು ಚೆನ್ನಾಗಿದೆ, ಬೇಸಿಕ್ಕಾಗಿದೆ. ಏನು ಹೇಳ್ತೀರಾ ಅಲ್ಲ? ಇದು ಓಕೆ, ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಅನಿಸ್ಲಿಲ್ಲ, ಬಿಕಾಸ್ ನನಗಷ್ಟು ಕಾಂಪ್ಲಿಮೆಂಟ್ ಮಾಡ್ತಿಲ್ಲ. ಸೊ ಇವ್ರ ಪ್ರೈಸ್ ನೋಡೋಣ ಇರಿ, 589 ಕೊಡ್ಬೋದು. ಓ ಮೈ ಗಾಡ್, ಮೆಟೀರಿಯಲ್ಲು ಚೆನ್ನಾಗಿದೆ, ವರ್ತ್ ಪ್ರೈಸ್ ಕೂಡ. ನಾನು ಬೇರೆ ಅದು ಔಟ್ ಆಫ್ ಸ್ಟಾಕ್ ಹೋಗಿತ್ತು, ಇದು ಒಂದೇ ಕಲರ್ ಇದ್ದಿದ್ದು, ಅದನ್ನು ಮಾಡಿದರೆ ಇನ್ನೂ ಚೆನ್ನಾಗಿರೋದು, ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿರೋದು. ನನಗೆ ಜಾಸ್ತಿ ಬ್ರೌನ್ ಇಷ್ಟ, ನನಗೆ ಲೈಟ್ ಡಾರ್ಕ್ ಐ ಆಮ್ ಓಕೆ ವಿತ್ ಇಟ್. ನನಗೆ ಜಾಸ್ತಿ ಬ್ಲ್ಯಾಕು ಬ್ರೌನೇ ನಾನು ಜಾಸ್ತಿ ಕಲೆಕ್ಷನ್ ಮಾಡ್ತೀನಿ ಹೇಳಬೇಕು ಅಂದರೆ, ಬಟ್ ಇಟ್ಸ್ ಫೈನ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಐ ಟೋಲ್ಡ್ ಯು ಗೈಸ್, ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಅಂತ. ಓ ಮೈ ಗಾಡ್, ಏನು ಶೈನಿ ಲುಕ್ ಕೊಡ್ತಿದೆ ನೋಡಿ. ವೇಸ್ಟ್ ಟಾಪ್ ಇದು, ಓ ಮೈ ಗಾಡ್, ಕೂಲ್ ಕೂಲ್ ಕೂಲ್, ಸೂಪರ್ ಕೂಲ್. ಸೊ ಹಾಕಿ ನೋಡೋಣ ಬನ್ನಿ. ಫಿಟ್ ಚೆನ್ನಾಗಿದೆ, ಅಲ್ಲ ಅದು ನನಗೆ ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದ್ದೆ, ಎಷ್ಟು ಫಿಟ್ಟಾಗಿ ಕೂತಿದೆ ಇಲ್ಲಿ. ಇದ್ರ ಮೇಲೆ ಜೀನ್ಸು ಹೋಗ್ತಿದೆ. ಸೊ ಸ್ಕರ್ಟು ಹೋಗುತ್ತೆ ಅಫ್ಕೋರ್ಸ್. ಸೊ ಈ ಸ್ಕರ್ಟ್ ಹಾಕ್ತೀನಿ ಇದಕ್ಕೆ,
ನೋಡೋಣ ಹೇಗೆ ಕಾಣುತ್ತೆ ಅಂತ. ಓಕೆ ಬನ್ನಿ. ಇದ್ರ ಪ್ರೈಸ್ ಹೇಳಲಿಲ್ಲ ಅಲ್ಲ, 1400 ಗೈಸ್. ವಾವ್, ಸೋ ಕೂಲ್. ಕೊಡ್ಬೋದು ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಹಾಕಿದ್ನಲ್ಲ ಆ ಟಾಪ್ಗಿಂತ ಈ ಟಾಪ್ ಇಷ್ಟ ಆಯಿತು. ಸ್ಕರ್ಟ್ ಹಾಕೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ ನೋಡೋಣ. ಚದಾಮ್ ಚದಾಮ್ ಚದಾಮ್. ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಟಾಪಿಗೆ ಸ್ಕರ್ಟು. ನೋಡಿ ಎಲ್ಲರಿಗೂ ಇದೆ ನನ್ನ ಪರ್ಫೆಕ್ಟ್ ಆಗಿದೆ ಸೈಜು. ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ, ಐವೆಸ್ಟ್ ತನಕ ನೈದಲ್ಲ. ಈ ಸ್ಕರ್ಟ್ ಪ್ರೈಸ್ ಗೈಸ್ 1700. ಚೆನ್ನಾಗಿದೆ, ಕ್ಯೂಟ್. ಅಲ್ಲ. ಸೊ ಬನ್ನಿ ನೆಕ್ಸ್ಟಿಗೆ ಹೋಗೋಣ. ನನಗಿದು ಹೋಲ್ ಕಾರ್ಡ್ ಸೆಟ್ ಥರ ಬೇಕಿತ್ತು. ಇದ್ರದ್ದು ಸೇಮ್ ಟಾಪು ಇದೆ, ಆದರೆ ಅದು ಇದ್ರ ಡೆಲಿವರಿ ಆಗಲಿಲ್ಲ. ಆ ರೀಸನ್ಗೆ ಬರೀ ಸ್ಕರ್ಟ್ ಮಾತ್ರ ಬಂದಿದೆ. ಲುಕ್ ಅಟ್ ದಿಸ್. ಸೈಜ್ ಕರೆಕ್ಟಾಗಿ ಮಾಡಿದ್ದೀನಾ? ಕರೆಕ್ಟಾಗಿ ಮಾಡಿದ್ದೀನಿ. ಸೊ ಹಾಕಿ ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ. ನೋಡಿ ಹೀಗಿದೆ. ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ, ಆದರೆ ಹಾಕಿ ನೋಡೋ ತನಕ ಗೊತ್ತಾಗಲ್ಲ. ಲೆಟ್ಸ್ ಸಿ. ಇದೇನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ, ಬಿಕಾಸ್ ಇದು ವೆಸ್ಟ್ ಅಲ್ಲ, ಆದರೆ ಹಿಂಗಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಇನ್ನೊಂದೇನಂದರೆ ಏನಕ್ಕೆ ಇದು ಲೋ ವೆಸ್ಟ್ ಇದೆ ಅಂದರೆ ಇದ್ರ ಟಾಪ್ ಇಲ್ಲಿವರೆಗೂ ಬರುತ್ತೆ. ಇಟ್ಟಲ್ಲಿ ಹಾಕ್ತೀನಿ ನೋಡಿ, ಆ ರೀಸನ್ಗೆ ಇದು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಹಾಕಿದ ತಕ್ಷಣ ಇದು ಎಷ್ಟು ಚೆನ್ನಾಗಿ ಕುರ್ತಿತ್ತು ಗೊತ್ತಾ, ಕ್ಯೂಟಾಗಿರ್ತಿತ್ತು. ನಾಟ್ ಸೋ ಗುಡ್. ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ, 1529. ಇದು ಒಂದು ಇದ್ರ ಟಾಪ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಇದು ಲಾಸ್ಟ್. ಇದ್ರ ಪ್ರೈಸ್ ಎಷ್ಟು ಗೊತ್ತಾ, 1439. ಇದು ಬಂದು ಟೆಡಿ ಜಾಕೆಟ್ ಮೇಲೆ ನನಗೆ ಲವ್ ಆಗಿರಬೇಕು. ನಾನು ಮೊದಲೇ ಆರ್ಡರ್ ಮಾಡಿದ್ದೀನಿ ಬೇರೆ ಕಲರಲ್ಲಿ, ಬ್ರೌನ್. ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸೇಮ್ ಅಲ್ಲ. ಹಾಕೋಣ ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ. ನೋಡಿ ಚೆನ್ನಾಗಿದೆ ಅಲ್ಲ. ಗುಡ್. ಸೊ ಇಷ್ಟೇ ಗೈಸ್ ನಾನು ಆರ್ಡರ್ ಮಾಡಿದ್ದು. ನೆಕ್ಸ್ಟ್ ಟೈಮು ಯಾವಾಗ ಸ್ಟಾಕ್ ಬರುತ್ತೆ ಅವಾಗ ನಾನು H&Mಯಿಂದ ಪ್ಯಾಂಟ್ಸ್ನ ಆರ್ಡರ್ ಮಾಡ್ತೀನಿ. ಸೊ ಕ್ಯಾಶುವಲಾಗಿ ಮಾಡಿದೆ, ಸುಮ್ಮನೆ ಇರಲಿ ಇನ್ನೊಂದ್ಸಲಿ ಅಂತ ಅಷ್ಟೇ. ಆದರೆ ಪ್ಯಾಂಟ್ಸೇ ನನ್ನ ಮೇನ್ ಪ್ರಯಾರಿಟಿ. ಸೊ ನೆಕ್ಸ್ಟ್ ಟೈಮು ಆರ್ಡರ್ ಮಾಡ್ತೀನಿ ಅದನ್ನು. ಸೊ ಈ ಆಲ್ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ಆಲ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.